ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪ್ರಾರಂಭದಲ್ಲಿ ಕಲ್ಯಾಣಿ ಅಂತೂ ಮಾತ್ರೆ ತಗೊಳ್ಳಲ್ಲ ಅಂತ ಹೇಳ್ಕೊಂಡು ಹಠ ಮಾಡ್ತಾ ಇರ್ತಾಳೆ. ಆವಾಗ ದಾಮಿನಿ ಹೇಳ್ತಾಳೆ, ಅಕ್ಕ ಯಾಕಕ್ಕ ಈ ರೀತಿ ಮಾಡ್ತಿದ್ದೀರಾ? ಈ ಮಾತ್ರೆ ತಗೊಳ್ಳೋದು ಚೇತರಿಕೆಗೋಸ್ಕರ ಅಲ್ವಾ? ನೀವು ಸ್ವಲ್ಪ ಚೇತರಿಸ್ಕೊಳ್ಬೇಕು, ಅದಕ್ಕೋಸ್ಕರ ತಾನೇ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿ ಹೇಳ್ತಾಳೆ, ಇಲ್ಲ ದಾಮಿನಿ, ನಾನು ತಗೊಳ್ಳಲ್ಲ. ನನ್ನ ಮಗ ಹೇಳಿದ್ದಾನೆ ಇದು ವಿಷ ಅಂತ, ಇದನ್ನು ತಗೊಳ್ಬಾರ್ದು ಅಂತ ಹೇಳಿದ್ದಾನೆ, ಹಾಗಾಗಿ ನಾನು ತಗೊಳ್ಳಲ್ಲ ಅಂತ ಹೇಳ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ಅಕ್ಕ ಹಾಗಲ್ಲ ಹೇಳಬೇಡಿ ಅಕ್ಕ, ಮಾತ್ರೆ ತಗೊಳ್ಳಿ ಅಕ್ಕ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಕ್ಕ ಅಂತ ಹೇಳ್ತಾಳೆ. ಆದರೆ ಕಲ್ಯಾಣಿ ಹೇಳ್ತಾಳೆ, ಇಲ್ಲ ನಾನು ತಗೊಳ್ಳಲ್ಲ, ಇನ್ನು ಮುಂದೆ ಈ ಮಾತ್ರೆಯಲ್ಲೇ ಏನೂ ಬೇಡ, ನಿನ್ನೆ ಮತ್ತು ಇವತ್ತು ನಾನು ಮಾತ್ರೆ ತಗೊಳ್ಳಿಲ್ಲ, ನನಗೀಗ ತಲೆನೋವಿಲ್ಲ, ಸುಸ್ತಿಲ್ಲ, ಏನೂ ಇಲ್ಲ, ನಾನು ಹುಷಾರಾಗ್ತಾ ಇದ್ದೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ದಾಮಿನಿ ಮತ್ತು ಸ್ನೇಹಗೆ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಪ್ರೇಮನಿಗೆ ಪಂಚಮಿ ಕಾಲ್ ಮಾಡಿ ಹೇಳ್ತಾಳೆ ಸನ್ನೆ ಮೂಲಕ, ಅಮ್ಮ ಇವಾಗ ಹುಷಾರಾಗಿದ್ದಾರೆ, ಮಾತ್ರೆ ತಗೊಳ್ಳಲ್ಲ ಅಂತ ಹಠ ಮಾಡ್ತಿದ್ದಾರೆ, ಮಾತ್ರೆ ಇನ್ನು ಮುಂದೆ ತಗೊಳ್ಳಲ್ಲ ಅಂತ ಹೇಳಿದರು ಅಂತ ಹೇಳ್ತಾಳೆ ಪಂಚಮಿ. ಆಗ ಪ್ರೇಮಗದು ತುಂಬಾ ಖುಷಿ ಆಗುತ್ತೆ. ಇನ್ನು ಹಿಂದ್ಗಡೆ ರಾಮ್ ಬರ್ತಾನೆ, ಅದನ್ನ ನೋಡಿ ಪ್ರೇಮ ಹೇಳ್ತಾಳೆ, ಆಯ್ತಾಯಿತು ಬಾಯ್ ಬಾಯ್ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ. ಇನ್ನು ಪ್ರೇಮ ತುಂಬ ಖುಷಿಯಾಗಿ ರಾಮ್ನ ಹಗ್ ಮಾಡ್ಕೊತಾಳೆ. ಆಗ ರಾಮ್ ಹೇಳ್ತಾನೆ, ಏನು ಪ್ರೇಮ, ಬೆಳಿಗ್ಗೆ ಪೇಷಂಟ್ಸ್ ಬರೋ ಹೊತ್ತಾಯಿತು, ನೀನು ನೋಡಿದ್ರೆ ನನ್ನನ್ನು ಹಗ್ ಮಾಡ್ಕೊಂಡಿದ್ಯಲ್ಲ, ಏನು ವಿಚಾರ ಅಂತ ಕೇಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ನನಗಂತೂ ತುಂಬಾ ಖುಷಿಯಾಗಿದೆ ರಾಮ್, ಏನು ಗೊತ್ತಾ, ಅತ್ತೆ ಮಾತ್ರೆ ತಗೊಳ್ಳಲ್ಲ ಅಂತ ಹೇಳಿದರು, ನೀನು ಹೇಳಿದ್ಯಲ್ಲ, ನೀನು ಹೇಳಿದ್ದಕ್ಕೆ ಅತ್ತೆ ನಿನ್ನ ಮಾತನ್ನು ಕೇಳಿದ್ದಾರೆ, ನಾನು ಹೇಳಿಲ್ವಾ ನಿನಗೆ, ನೀನು ಹೇಳಿದ್ರೆ ಕೇಳ್ತಾರಂತ ಹೇಳ್ತಾಳೆ ಪ್ರೇಮ. ಆಗ ರಾಮ್ಗೆ ತುಂಬಾ ಖುಷಿಯಾಗುತ್ತೆ. ಏನು ಪ್ರೇಮ, ದೊಡ್ಡಮ್ಮ ನನ್ನ ಮಾತಿಗೆ ಬೆಲೆ ಕೊಟ್ಟು ಮಾತ್ರೆ ತಗೊಳ್ಳಲ್ಲ ಅಂದ್ರ, ನಂಗೆ ನಂಬೋಕ್ಕಾಗ್ತಿಲ್ಲ, ನಿಜವಾಗ್ಲೂ ಹೇಳಿದ್ರಾ ಅಂತ ಕೇಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ಹೌದು ರಾಮ್, ನಾನು ಹೇಳಿದೆ ಅಲ್ವಾ, ಅದಕ್ಕೆ ನಾನು ಹೇಳಿದ್ದು, ನೀನು ಹೋಗಿ ಹೇಳಿದರೆ ಅತ್ತೆ ಕೇಳ್ತಾರಂತ, ಅವು ನಿನ್ನ ಮಾತನ್ನು ಯಾವತ್ತೂ ತೆಗೆದಾಕಲ್ಲ, ನಿನ್ನ ಮಾತನ್ನು ಮೀರಲ್ಲ, ಅದಕ್ಕೆ ನಾನು ಹೇಳಿದ್ದು ಅಂತ ಹೇಳ್ತಾಳೆ. ಆಗ ರಾಮ್ಗೆ ತುಂಬ ಖುಷಿಯಾಗುತ್ತೆ. ತುಂಬ ಖುಷಿಯಾಗಿ ಹೇಳ್ತಾನೆ, ಪ್ರೇಮ ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಅಂತೇಳಿ ಕಿಸ್ ಕೊಡ್ತಾನೆ. ಇನ್ನು ರಾಮ್ ಹೇಳ್ತಾನೆ, ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ, ನನಗೆ ದೊಡ್ಡಮ್ಮನ ಭೇಟಿ ಮಾಡಿದೆ ಅಷ್ಟೇ ಅಲ್ಲ, ದೊಡ್ಡಮ್ಮನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ನೀನು ನಂಗೆ ತೋರಿಸಿದೆ, ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಅಂತಕೊಂಡು ತುಂಬ ಖುಷಿ ಪಡ್ತಾನೆ. ಇನ್ನು ಈ ಕಡೆ ಕಲ್ಯಾಣಿ, ಪಂಚಮಿ ಮತ್ತು ಶ್ರೀಧರ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಇನ್ನು ಕಲ್ಯಾಣಿ ತುಂಬ ಖುಷಿಯಲ್ಲಿ ಊಟ ಮಾಡ್ತಾ ಇರ್ತಾಳೆ. ಆಗ ಶ್ರೀಧರ ಹೇಳ್ತಾನೆ, ಇವತ್ತು ಎಷ್ಟು ಖುಷಿ ಆಗ್ತಿದೆ, ಅತ್ತಿಗೆ ಎಷ್ಟು ಚೇತರಿಸ್ಕೊಂಡಿದ್ದಾರೆ, ಅವ್ರು ಹುಷಾರಾಗ್ತಿದ್ದಾರೆ, ಇವಾಗ ಎಷ್ಟು ಖುಷಿಯಾಗಿ ಊಟ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಇನ್ನು ಪಂಚಮಿನೂ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅದನ್ನೆಲ್ಲ ಸ್ನೇಹ ಮತ್ತು ದಾಮಿನಿ ನೋಡ್ತಾ ಇರ್ತಾರೆ. ಇನ್ನು ಸ್ನೇಹ ಹೇಳ್ತಾಳೆ, ನೋಡಿ ಯಾವ ರೀತಿ ಖುಷಿ ಪಡ್ತಿದ್ದಾರೆ ಅಂತ ಹೇಳಿ, ಅವಳು ಮಾತ್ರೆ ತಗೊಳ್ಳದೆ ಒಳ್ಳೆ ಮಾಡಿದ್ಲು, ಮಾತ್ರೆ ತಗೊಳ್ಳಿಲ್ಲಲ್ಲ, ಹಾಗಾಗಿ ಅವಳು ಚೇತರಿಸ್ಕೊಳ್ತಿದ್ದಾಳೆ, ಇಲ್ಲ ನಾವು ಇದನ್ನು ಸುಮ್ಮನೆ ಬಿಡಬಾರ್ದು ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ಹೌದು, ಇವಳನ್ನು ಸುಮ್ಮನೆ ಬಿಡಬಾರ್ದು ನಾವು, ಆ ಪ್ರೇಮಂಗೊಂದು ಗತಿ ಕಾಣಿಸ್ಬೇಕು, ಆ ರಾಮ್ ಹೇಳಿದ್ದಕ್ಕೆ ಇವಳು ಮಾತ್ರೆ ತಗೊಳ್ಳಿಲ್ಲ ಅಲ್ವಾ, ಇದಕ್ಕೊಂದು ಗತಿ ಕಾಣಿಸ್ತೇನೆ, ಕಾಣಿಸ್ತಿಲ್ಲ ಅಂದರೆ ನನ್ನ ಹೆಸರು ದಾಮಿನಿನೇ ಅಲ್ಲ ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ ಬರ್ತಾಳೆ. ಮಹೇಶ್ವರಿ ಬಂದು ಹೇಳ್ತಾಳೆ, ಏನು ದಾಮಿನಿ ಮುಖ ಬಾಡಿ ಹೋಗಿದೆ, ಓ ಕಲ್ಯಾಣಿ ಹುಷಾರಾಗ್ತಿದ್ದಾಳ ಅಂತ ಟೆನ್ಷನಾ? ನಾನು ಹೇಳಿದೆ ಅಲ್ವಾ, ನೀವೆಷ್ಟೇ ಪ್ಲ್ಯಾನ್ ಮಾಡಿದ್ರು ಪ್ರೇಮನ ಮುಂದೆ ನಡೆಯಲ್ಲ ಅಂತ ಹೇಳ್ಕೊಂಡು, ಆ ಪ್ರೇಮ ಸಾಮಾನ್ಯವಾದ ಹೆಣ್ಣಲ್ಲ, ಅವಳು ಎಲ್ಲ ಪ್ಲ್ಯಾನನ್ನು ತಲೆ ಕೆಳಗೆ ಮಾಡ್ತಾಳೆ ಅವಳು ಅಂತ ಹೇಳ್ತಾಳೆ ಮಹೇಶ್ವರಿ. ಆಗ ದಾಮಿನಿ ಸಿಟ್ಟಲ್ಲಿ ನೋಡ್ತಾಳೆ. ಆಗ ಮಹೇಶ್ವರಿ ಹೇಳ್ತಾಳೆ, ಅಯ್ಯೋ ಹಾಗಲ್ಲ ಅಂತ ಹೇಳುವಾಗ ಪ್ರೇಮ ದಾಮಿನಿಗೆ ಕಾಲ್ ಮಾಡಿ ಹೇಳ್ತಾಳೆ, ಅಲ್ಲಿ ಯಾರೋ ಇನ್ನೂ ಊಟ ಮಾಡಲಿಲ್ಲ ಅಂತ ಹೇಳ್ತಿದ್ರು, ಸುದ್ದಿ ಬಂತು ನನಗೆ, ಯಾಕೋ ಊಟ ಮಾಡಲಿಲ್ಲ, ಅಂದರೆ ತುಂಬ ಬೇಜಾರಾಗಿದೆ ಇರಬೇಕು ಅಲ್ವಾ ನಿಮಗೆ, ಅದೇ ನೀವೇ ಹೆಣ್ದಿರೋ ಬಲೆಗೆ ನೀವೇ ಬಿದ್ದು ಒದ್ದಾಡ್ತಿದ್ದೀರಲ್ಲ, ಅದಕ್ಕೆ ನಿಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾಯ್ತಲ್ಲ, ಅದಕ್ಕೆ ತುಂಬ ಬೇಜಾರಾಗ್ತಿದೆಯಾ, ಪರವಾಗಿಲ್ಲ ಹೋಗಿ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ಏ ಪ್ರೇಮ, ಒಂದು ಸಣ್ಣ ಗೆಲುವು ಸಿಕ್ತ ಅಂತ ಹೇಳಿ ಇಷ್ಟು ಹಾರಾಡಬೇಡ ಕಣೆ, ನಾನು ಬೆಟ್ಟನೇ ಅಲ್ಲಾಡ್ಸೋಕೆ ಬಂದವಳು, ನೀನು ಅಟ್ಟ ಕಲ್ಲು ಹೊಡೆದಿದ್ಯಾ, ಅದರಿಂದ ನಂಗೆ ಹೆದರಿಕೆ ಆಗುತ್ತಂತ ಅಂದ್ಕೊಂಡಿದ್ಯಾ, ಯಾವುದಕ್ಕೂ ನಾನು ಹೆದ್ರೋಳು ಅಲ್ಲ ಕಣೆ, ನೋಡ್ತಾ ಇರು ಅಂತ ಹೇಳ್ತಾಳೆ. ಆಗ ಪ್ರೇಮ ಹೇಳ್ತಾಳೆ, ಅಯ್ಯೋ ಏನು ನೋಡೋದು, ಇವಾಗ ಅಷ್ಟೇ ಹೆದರಿ ಆಗಿದೆ ಅಲ್ವಾ ನೀವು, ನನ್ನ ಸುದ್ದಿ ಬರಬೇಡಿ ದಾಮಿನಿ, ನಾನು ಏನು ಮಾಡ್ತೇನೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ. ಇನ್ನು ದಾಮಿನಿ ಹೇಳ್ತಾಳೆ, ಬಾಯಿ ಮುಚ್ಚೆ, ನೋಡು ನೀನು ಮಾಡಿದ ಪ್ಲ್ಯಾನಿಗೆ ಏನು ಮಾಡಬೇಕು ಅಂತ ನನಗೂ ಗೊತ್ತಿದೆ ಅಂತ ಹೇಳ್ತಾಳೆ. ಆಗ ಪ್ರೇಮ ಹೇಳ್ತಾಳೆ, ನೋಡಿ ನಿಮಗೆ ಬರೋದೆಲ್ಲ ಮನೆ ಹಾಳು ಪ್ಲ್ಯಾನು, ನಿಮ್ಮ ಕುತಂತ್ರ ಮಾಡಿದರೆ ನಾನು ನಿಮ್ಮ ಕುತಂತ್ರಕ್ಕೆ ಪ್ರತಿತಂತ್ರ ಮಾಡ್ತೇನೆ, ನೋಡ್ತಾ ಇರಿ, ಇನ್ನು ಸ್ವಲ್ಪ ದಿನ, ಅಷ್ಟರಲ್ಲಿ ನೀವು ಗಂಟು ಮೂಟೆ ಕಟ್ಕೊಂಡು ಹೋದರೆ ಬಚಾವ್, ಇಲ್ಲ ಅಂದರೆ ನಾನು ಕೊಡೋ ಏಟನ್ನು
ಸಹಿಸ್ಕೊಡಕ್ಕೆ ರೆಡಿಯಾಗಿರಿ ನೀವು ಅಂತ ಹೇಳ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ನೋಡೋಣ ಯಾರಿಗೆ ಏಟ್ ಕೊಡ್ತಾರೆ ಅಂತ ಹೇಳ್ತಾಳೆ. ಇನ್ನು ಪ್ರೇಮ ಹೇಳ್ತಾಳೆ, ನೋಡಿ ಇವತ್ತು ನಾನು ತುಂಬ ಖುಷಿಗೆ ಮನೇಲಿ ಹಬ್ಬದ ಅಡುಗೆ ಮಾಡಿದ್ದೇನೆ, ಅಲ್ಲಿ ಏನಾದರೂ ಊಟ ಸೇರಿಲ್ಲ ಅಂದರೆ ನಮ್ಮ ಮನೆಗೆ ಬಂದುಬಿಡಿ, ನಮ್ಮ ಮನೆ ಬಂದು ಊಟ ಮಾಡ್ಕೊಂಡು ಹೋಗಿ, ಆವಾಗಲಾದರೂ ನಿಮ್ಮ ಹೊಟ್ಟೆಗೆ ಬಿದ್ದಿರೋ ಬೆಂಕಿ ಸ್ವಲ್ಪ ಆದರೂ ತಣ್ಣಗಾಗ್ಬೋದು ಅಂತ ಹೇಳ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ನನಗೆ ಹೊಟ್ಟೆಗೆ ಬಿದ್ದಿರೋ ಬೆಂಕಿ ತಣ್ಣಗಾಗೋದು ಯಾವಾಗ ಗೊತ್ತಾ, ನಿನಗೆ ಗತಿ ಕಾಣಿಸಿದಾಗ ಕಣೆ ಅಂತ ಹೇಳ್ತಾಳೆ. ಆಗ ಪ್ರೇಮ ಹೇಳ್ತಾಳೆ, ನೋಡೋಣ ಯಾರಿಗೆ ಗತಿ ಕಾಣಿಸ್ತಾರೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇನ್ನು ಸ್ನೇಹ ಹೇಳ್ತಾಳೆ, ಅತ್ತೆ ಪ್ರೇಮ ಅಷ್ಟು ಸುಲಭವಾದ ಹುಡುಗಿ ಅಲ್ಲ, ಅವಳನ್ನು ಮಟ್ಟ ಹಾಕೋದು ತುಂಬಾ ಕಷ್ಟ. ನೋಡಿ ಇನ್ನೇನು ಕಲ್ಯಾಣಿ ಅತ್ತೆ ಸರಿ ಆಗ್ತಿದ್ದಾರೆ, ಅವ್ರು ಹುಷಾರಾಗೋ ಒಳಗೆ ನಾವು ನಮ್ಮ ಕೆಲಸ ಮುಗಿಸಿರ್ಬೇಕು ಅಷ್ಟೇ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಕಾವ್ಯನ ಹಾಸ್ಟೆಲಿಗೆ ಹಾಲಕ್ಕಿ ಬುಡ್ಬುಡಿಕೆ ಅವ್ರು ಬಂದಿರ್ತಾರೆ. ಇನ್ನು ಕಾವ್ಯ ಇರ್ತಾಳೆ. ಕಾವ್ಯ ಹೇಳ್ತಾಳೆ, ನನ್ನ ಭವಿಷ್ಯ ಹೇಗಿದೆ, ನಂಗೆ ಮುಂದೆ ಒಳ್ಳೇದಿದೆಯಾ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ ಅಂತ ಹೇಳ್ತಾಳೆ. ನಿಮ್ಮ ಜೀವನ ತುಂಬ ಚೆನ್ನಾಗಿದೆ, ನಿಮ್ಮ ಜೀವನಕ್ಕೆ ಈಗಾಗಲೇ ಒಂದು ತಿರುವು ಸಿಕ್ಕಿದೆ ಅಲ್ವಾ ಅಂತ ಹೇಳ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ಏನು ತಿರುವ ಅಂದರೆ ಏನರ್ಥ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅಂದರೆ ದೇವರು ಬೆಸೆದ ಬಂಧ, ವಿಧಿಯೇ ಬರೆದ ಬಂಧ ಇದು, ನಿಮಗೆ ಮದುವೆ ಆಗಿದೆಯಲ್ಲ ಆ ಗಂಡ, ಅದು ದೇವರು ಮಾಡಿದ ಜೋಡಿ, ನಿಮ್ಮ ಗಂಡ ಹೆಂಡತಿ ಜೋಡಿ ಅಂತ ಹೇಳ್ತಾರೆ. ಆಗ ಕಾವ್ಯ ಹೇಳ್ತಾಳೆ, ಏನು ಸುಳ್ಳು ಹೇಳ್ಬಿಡಿ, ಅವನು ನನ್ನ ಜೋಡಿಯ, ಅವನು ನನಗೆ ಯಾವ ದಿಕ್ಕಿನಲ್ಲೂ ಸರಿಯಾದ ಜೋಡಿ ಅಲ್ಲ, ಅವನು ನನಗೂ ಯಾವತ್ತೂ ಒಂದಾಗಲ್ಲ, ಅವನೇ ಬೇರೆ ನಾನೇ ಬೇರೆ, ಅವನು ಉತ್ತರ ಆದರೆ ನಾನು ದಕ್ಷಿಣ ಅಂತ ಹೇಳ್ತಾಳೆ ಕಾವ್ಯ. ಆಗ ಬುಡಿಬುಡಿಕೆ ಹೇಳ್ತಾನೆ, ನೋಡು ಹಾಲಕ್ಕಿ ಯಾವತ್ತೂ ಸುಳ್ಳು ಹೇಳಲ್ಲ, ನಿನಗೆ ಅವನ ಮೇಲೆ ಇವಾಗ ದ್ವೇಷ ಇರ್ಬೋದು, ಆ ದ್ವೇಷ ಹೋಗಿ ಇನ್ನೇನು ಪ್ರೀತಿ ಮೂಡುತ್ತೆ, ಪ್ರೀತಿಯ ಮೋಡ ಬಂದೇ ಬರುತ್ತೆ, ಮಳೆಯಾಗಿ ಸುರಿದೇ ಸುರಿಯುತ್ತೆ, ನೀವಿಬ್ಬರು ಒಂದಾಗೆ ಆಗ್ತೀರ, ಗಂಡ ಹೆಂಡತಿಯಾಗಿ ಬದುಕಿ ಬಾಳ್ತೀರಾ ಅಂತ ಹೇಳ್ತಾನೆ. ಆಗ ಕಾವ್ಯ ಹೇಳ್ತಾನೆ, ಬಾರೆ ಇವರೆಲ್ಲ ಹೇಳ್ತಿರೋದು ಸುಳ್ಳು, ಇವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ಕಾವ್ಯ ಮಹಾದೇವನ ಹಿಂದೆ ಹೋಗ್ತಾ ಇರ್ತಾಳೆ. ಮಹಾದೇವ ನಿಂತ್ಕೋ ಅಂತ ಹೇಳ್ತಾ ಇರ್ತಾಳೆ. ಅದೇ ಮಹಾದೇವ ಕೇಳೋದೇ ಇಲ್ಲ, ಅವ್ನು ಕಾರಲ್ಲಿ ಕೂತ್ಕೋಬೇಕಂತ ಹೋಗ್ತಾನೆ. ಇನ್ನು ಕಾವ್ಯ ಕಾರಿಗೆ ಅಡ್ಡ ನಿಂತಿದ್ದಾಳೆ. ಏನು ಮಹಾದೇವ ಆವಾಗದಿಂದ ಕರಿತಾ ಇದ್ದಾನೆ, ಕೇಳಿದ್ರು ಕೇಳಿಸದೇ ಇರೋ ಥರ ಹೋಗ್ತಿದ್ಯಲ್ವಾ, ಅಷ್ಟು ಕೇಳಿಸಲ್ವಾ ನಿಂಗೆ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಸಾಕು ನೀನು ಇವಾಗ ಬಂದಿರೋದು ಜಗಳ ಮಾಡೋಗ್ತಾನೆ ಅಂತ ಹೇಳ್ತಾನೆ. ಆಗ ಇಲ್ಲ ಮಹಾದೇವ ಅಂತ ಹೇಳಿ ಅವನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಇನ್ನು ಅವಳು ಹೇಳ್ತಾಳೆ, ಮಹಾದೇವ ಇವತ್ತು ನನ್ನ ಮನಸ್ಸಿನ ಮಾತು ನಿನ್ನ ಹತ್ರ ಹೇಳಲೇಬೇಕು, ನನಗೆ ಗೊತ್ತಿರಲಿಲ್ಲ ನನ್ನ ಮನಸ್ಸಲ್ಲಿ ನಿನ್ನ ಪ್ರೀತಿ ಇದೆ ಅಂತ ಹೇಳ್ಕೊಂಡು, ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಮಹಾದೇವ, ನನ್ನಲ್ಲಿ ಆಗ್ತಿರೋ ಬದಲಾವಣೆ ನೋಡಿದರೆ ಹೌದು ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ ಮಹಾದೇವ, ನಂಗೆ ತುಂಬಾ ಬೇಜಾರಾಗ್ತಿದೆ, ಇಷ್ಟು ದಿನ ನನ್ನ ಪ್ರೀತಿ ನಾನು ಹೇಳ್ಕೊಳ್ಳಿಲ್ಲ ಅಂತ ಹೇಳ್ಕೊಂಡು ಗಿಲ್ಟ್ ಫೀಲಿಂಗ್ ಕಾಡ್ತಾ ಇದೆ, ಹೌದು ಮಹಾದೇವ ಅಂತ ಹೇಳಿ ಮಹಾದೇವ ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾಳೆ. ಇನ್ನು ಅವರಿಬ್ಬರು ಹಗ್ ಮಾಡ್ಕೊಳ್ತಾರೆ. ಮಹಾದೇವ ಕಾವ್ಯನ ಹಣೆಗೆ ಮುತ್ತು ಕೊಡ್ತಾನೆ. ಇನ್ನು ಕಾವ್ಯ ಹೇಳ್ತಾಳೆ, ಯಾವತ್ತೂ ನಾವಿಬ್ಬರು ಒಟ್ಟಿಗೆ ಇರಬೇಕು ಮಹಾದೇವ ಅಂತ ಹೇಳ್ತಾಳೆ. ಆದರೆ ಇದೆಲ್ಲ ಕಾವ್ಯನ ಕನಸಾಗಿರ್ತದೆ. ಕಾವ್ಯ ನಿದ್ರೆಯಿಂದ ಅಮ್ಮ ಅಂತೇಳಿ ಗಟ್ಟಿ ಕಿರಿಚ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಕಾವ್ಯ ಏನಾಯ್ತು ಕಾವ್ಯ ಅಂತ ಹೇಳ್ತಾಳೆ. ಆಗ ಕಾವ್ಯ ಹೇಳ್ತಾಳೆ, ಅಯ್ಯೋ ಒಂದು ಕೆಟ್ಟ ಕನಸು ಕಂಡುಬಿಟ್ಟೆ ಕಣೆ, ಆ ಕನಸಲ್ಲಿ ಮಹಾದೇವ ಬಂದ, ಇಲ್ಲ ಅದಷ್ಟು ಕೆಟ್ಟ ಕನಸು, ಆ ಕೆಟ್ಟ ಕನಸು ಇನ್ಯಾವತ್ತೂ ಬರಬಾರ್ದು, ಆ ಮಹಾದೇವ ನನ್ನ ಕನಸಲ್ಲಿ ಬರಬಾರ್ದು ಕಣೆ, ಅದು ಬೇರೆ ನಾನು ಮಂಡಿ ಊರಿ ಮಹಾದೇವನಿಗೆ ಪ್ರಪೋಸ್ ಮಾಡ್ತಿದ್ದೆ ಕಣೆ, ಇಲ್ಲ ಇದೆಲ್ಲ ಯಾವತ್ತೂ ಆಗಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆಗ ಅವಳ ಫ್ರೆಂಡಿಗೆ ಖುಷಿ ಆಗ್ತಾ ಇರ್ತದೆ. ಇನ್ನು ಕಾವ್ಯ ಹೇಳ್ತಾಳೆ, ಅಲ್ಲ ಕಣೆ ಈ ಥರ ಕನಸು ಯಾಕೆ ಕಣೆ ನಂಗೆ ಬಿತ್ತು ಅಂತ ಹೇಳ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಮಹಾದೇವ ಒಳ್ಳೆಯವರೇ, ನಿಂಗೆ ಅದು ಅರ್ಥ ಆಗ್ತಿಲ್ಲ, ಅವ್ರು ನಿನ್ನನ್ನು ತುಂಬಾ ಕೇರ್ ಮಾಡ್ತಾರೆ ಅಂತ ಹೇಳ್ತಾಳೆ. ಆಗ ಕಾವ್ಯ ಹೇಳ್ತಾಳೆ, ಏನು ಅವನು ಒಳ್ಳೆಯವನ, ಸಾಕು ನಿಲ್ಲಿಸಿ, ನಿಂಗೇನೇ ಆಗಿದೆ, ಅವನು ದೊಡ್ಡ ತೊಂದರೆ ಕೊಡುವವನು, ಅವನಷ್ಟು ತೊಂದರೆ ಕೊಡೋನು ಯಾರೂ ಇಲ್ಲ, ಅಲ್ಲ ನಾನು ಹಳ್ಳಿಯಲ್ಲಿದ್ದಾಗ ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ, ತುಂಬ ಟಾರ್ಚರ್ ಕೊಡ್ತಿದ್ದ, ಅದಕ್ಕೆ ಇಲ್ಲಿ ಬಂದು ಏನಾದರೂ ಸಾಧಿಸಬೇಕು ಅಂತ ಬಂದರೆ ಈಗ ಇಲ್ಲಿಯೂ PG ಹತ್ರ ಬಂದು ಕಾಡ್ತಾನೆ ಇದ್ದಾನೆ ಕಣೆ, ಇಲ್ಲ ಅವನನ್ನಂತೂ ಸುಮ್ಮನೆ ಬಿಡಲ್ಲ, ಅವನು ಏನಾದರೂ ನನ್ನ ಕಣ್ಣೆದ್ರಿಗೆ ಬಂದರೆ 4 ಟೈರ್ ಇದೆಯಲ್ಲ ಅವ್ನ ಗಾಡಿದು, ಅದನ್ನು ಅವ್ನ ಹೆಗಲ ಮೇಲೆ ಹಾಕಿ ಊರಿಡೀ ಮೆರವಣಿಗೆ ಮಾಡಿಸ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅದನ್ನು ಮಹಾದೇವ ಕೇಳಿಸ್ಕೊಳ್ತಾ ಇರ್ತಾನೆ. ಮತ್ತೆ ಹೇಳ್ತಾಳೆ, ನಾನಂತೂ ಅವನನ್ನು ಸುಮ್ಮನೆ ಬಿಡಲ್ಲ, ಅವನಿಗೆ ರಾಕೆಟ್ ಕಟ್ಟಿ ಅವನನ್ನು ಸ್ಪೇಸಲ್ಲಿ ಲಾಂಚ್ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಅವನಿಗೆ ಬಾಯಿ ಬಂದಾಗಿ ಬೈತಾ ಇರ್ತಾಳೆ. ಇನ್ನು ಮಹಾದೇವ ಅದನ್ನೆಲ್ಲ ಕೇಳಿಸ್ಕೊಂಡು ಸುಸ್ತಾಗಿ ಬಿಡ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ. ದಾಮಿನಿ ರಹಸ್ಯ ಕಲ್ಯಾಣಿಗೆ ಗೊತ್ತಾಗುತ್ತಾ, ಪ್ರೇಮ ಕಲ್ಯಾಣಿಗೆ ಗೊತ್ತಾಗೋಗಿ ಮಾಡ್ತಾಳ, ಏನೆಲ್ಲ ಆಗುತ್ತೆ ಎಲ್ಲಾನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.